ಇದೇನು ಕಲರ್ ಹಾಕಿದಲ್ಲ ಇದಕ್ಕೆ ನೀವು ಸೀಡ್ಗಳನ್ನ ಹಾಕೋಬಹುದು. ಮೇಥಿ ಸೀಡ್ಸ್ಗಳನ್ನ ಹಾಕೋಬಹುದು ಮಕ್ಕಳಿಗೆ. ಮೆಂತೆ ನೀವು ಇದನ್ನ ಹಾಕಿ ನೈಟ್ ನೋಡಿ, ನೈಟು ಹಲ್ಲು ಕಸ್ತಾ ಇದ್ರೆ, ತುಂಬಾ ಆಕ್ಟಿವ್ ಮಾಡ್ತಾ ಇದ್ರೆ, ನೈಟು ಹಗಲೆಲ್ಲ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಕಪ್ಪು ಬಣ್ಣ ಸ್ಕೆಚ್ ಪೆನ್ ಅನ್ನ ನೀವು ಈ ಭಾಗದಲ್ಲಿ ಹಾಕೋಬಹುದು. ಈ ಕೆಳಭಾಗದಲ್ಲಿ ಜಾಯಿಂಟ್ ಬರುತ್ತೆ, ಇಲ್ಲಿ ಇಲ್ಲ ಬರುತ್ತೆ, ಮತ್ತೆ ಹಾಗೇನೆ ಇಲ್ಲಿ ಮೇಲ್ಗಡೆ ಬರುತ್ತೆ. ಅದು ಪೂರ್ತಿ ಹಾಕ್ಬೇಕಾ? ಫುಲ್ ಹಾಕ್ಬೇಕು, ಇಲ್ಲಿ ರಿಂಗ್ ಹಾಕ್ಬೇಕು, ರಿಂಗ್ ಹಾಕೊಂಡು ಹೋಗ್ಬೇಕು. ಆಮೇಲೆ ಹಿಂಭಾಗದಲ್ಲಿ ಕೂಡ ಬರುತ್ತೆ ನಿಮ್ಗೆ. ಮೊಬೈಲಲ್ಲಿ ನೋಡಿದಾಗ, ಇದು ಬುಕ್ಕಲ್ಲಿ ನೋಡಿದಾಗ ನಿಮ್ಗೆ ಡೈರೆಕ್ಟ್ ತೋರಿಸುತ್ತೆ. ಹಾಗೇನೆ ಈ ಒಂದು ಭಾಗದಲ್ಲಿ ರೆಡ್ ಕಲರ್ ಹಾಕೋಬಹುದು. ಕಪ್ಪು ಬಣ್ಣವನ್ನ ಈ ಎರಡು ಮಿಡಲ್ ಫಿಂಗರ್ಗೆ ಮೇಲ್ಭಾಗ ಇಲ್ಲಿ ಎರಡು ಭಾಗದಲ್ಲಿ ಹಾಕೊಂಡಿದ್ದಾನೆ, ಹಾಗೆ ಇದಕ್ಕೂ ಹಾಕೋಬೇಕಾಗುತ್ತೆ. ಮತ್ತೆ ರೆಡ್ ಬಣ್ಣವನ್ನ ನೀವು ಈ ಭಾಗ ಇದೆಯಲ್ಲ ಇದು ರಿಂಗ್ ಫಿಂಗರ್ ಅಂತ ಹೇಳ್ತಲ್ಲ, ಇಲ್ಲಿ ಮೇಲ್ಭಾಗದಲ್ಲಿ ಜನಗಳನ್ನ ಹಾಕೋಬಹುದು. ಈ ತರ ಸುತ್ತ ಹಾಕೋಬೇಕಾಗುತ್ತೆ. ಯಾವುದೇ ಬಣ್ಣ ಹೇಳಿದ್ರು ರಿಂಗೇ ಇರುತ್ತೆ ಅದಕ್ಕೆ. ಆಯುರ್ವೇದಿಕ್ ಅಕ್ಯುಪ್ರೆಷರ್ ಅಂತ ಬರುತ್ತೆ. ಆ ಒಂದು ರಿಫ್ಲೆಕ್ಸ್ ಪಾಯಿಂಟ್ಗಳು ರೌಂಡೇ ಬರುತ್ತೆ. ಮತ್ತೆ ಹಾಗೇನೆ ಬ್ಲಾಕ್ ಅನ್ನ ಈ ಭಾಗದಲ್ಲಿ ಕೂಡ ಹಾಕೋಬಹುದು. ಸುಮ್ಮನೆ ಹಂಗೆ ಹಾಕೋಬಹುದು. ಅಲ್ಲ ಈ ಝೀರೋ ಹಾಕ್ಬೇಕಾಗತ್ತೆ, ಇಲ್ಲಿ ಝೀರೋ. ಇಲ್ಲಾಂದ್ರೆ ಒಂದು ಸ್ವಲ್ಪ ದಪ್ಪ ಮಾಡಿ ಈ ತರ ಹಾಕೋಬಹುದು. ಅಥವಾ ಫುಲ್ ಬಣ್ಣವನ್ನು ಹಾಕೊಂಡ್ರೆ ಒಳ್ಳೇದು. ಬಟ್ ಝೀರೋ ಹಾಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಮಕ್ಕಳಿಗೆ ನಿದ್ದೆ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಬರುತ್ತೆ. ಇದು ಏನ್ ಮಾಡುತ್ತೆ ಅಂತಂದ್ರೆ ಎನರ್ಜಿ ಚಾನೆಲ್ಗಳು ಕಪ್ಪು ಮತ್ತೆ ಕೆಂಪು, ಅದು ಹಾಕೊಳ್ಬಹುದು. ಆಮೇಲೆ ಇನ್ನೊಂದು ಸೀಡ್ ಥೆರಪಿ ಅಂತ ಬರುತ್ತೆ. ಸೇಮ್ ಸೀಡ್ ಥೆರಪಿಗಳನ್ನ ಈ ಮಿಡಲ್ ಫಿಂಗರ್ಗಳಿದೆಯಲ್ಲ, ಐದರ್ ಯು ಕ್ಯಾನ್ ಯೂಸ್ ಕಲರ್, ಐದರ್ ಯು ಕ್ಯಾನ್ ಯೂಸ್ ಸೀಡ್. ಓಕೆ, ಸೀಡ್ ಯೂಸ್ ಮಾಡಿ, ಇಲ್ಲಾಂದ್ರೆ ಕಲರ್ ಯೂಸ್ ಮಾಡಿ. ಇದೇನು ಕಲರ್ ಹಾಕಿದಲ್ಲ ಇದಕ್ಕೆ ನೀವು ಸೀಡ್ಗಳನ್ನ ಹಾಕೋಬಹುದು. ಮೇಥಿ ಸೀಡ್ಸ್ಗಳನ್ನ ಹಾಕೋಬಹುದು ಮಕ್ಕಳಿಗೆ. ಮೆಂತೆ ನೀವು ಇದನ್ನ ಹಾಕಿ ನೈಟ್ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಕಲರು ಮಕ್ಕಳಿಗೆ ಜಾಸ್ತಿ ಯೂಸ್ ಆಗೋದು, ಮಕ್ಕಳಿಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ಇದರಲ್ಲಿ ಇದು ಸರ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಕೇಳಿದಾಗ, ಇದು ಫಸ್ಟ್ ಆಫ್ ಆಲ್ ಇದರಲ್ಲಿ ಕೆಮಿಕಲ್ ತುಂಬಾ ಕಡಿಮೆ ಇರೋದು. ಈ ಬ್ರ್ಯಾಂಡ್ ಅಲ್ಲಿ, ಲಿಟಲ್ ಆರ್ಟಿಸ್ಟ್ ಅಂತ ಬ್ರ್ಯಾಂಡ್ ಅಲ್ಲಿ ಇದು ನಮ್ಮಲ್ಲಿ ಸಿಗುತ್ತೆ. ಕೊಡೋದು. ಸೊ ಇದೇನಾಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮಕ್ಕಳು ಬಾಯಲ್ಲಿ ಹಾಕೊಂಡಾಗ ಕೂಡ ಕೆಮಿಕಲ್ ಹೋಗಲ್ಲ. ಓಕೆ. ಎರಡನೇದಂತ ಹೇಳಿದ್ರೆ, ಈ ನಮ್ಮ ಎನರ್ಜಿ ಪಾಯಿಂಟ್ಗಳು ಹೇಳಿದೆ ನಾನು, ಅಕ್ಯುಪ್ರೆಷರ್ ಪಾಯಿಂಟ್ಗಳು ಅಂತ ಇರುತ್ತೆ. ಇಲ್ಲಿ ನಾನು ಸೂಜಿಗಳನ್ನ ಹಾಕೋಬಹುದು. ಬೇರೆ ಬೇರೆ ಪಾಯಿಂಟ್ಗಳು ಬರುತ್ತೆ, ಬಟ್ ಸೂಜಿ ಮಕ್ಳಿಗೆ ಹಾಕ್ಲಿಕ್ಕೆ ಆಗಲ್ಲ. ಸೊ ಬೆಸ್ಟ್ ಆಫ್ ದಿ ಬೆಸ್ಟ್ ಅಂತ ಹೇಳಿದ್ರೆ ಕಲರ್ಗಳನ್ನ, ಸೀಡ್ಗಳನ್ನ, ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಮಾಡ್ಕೋಬಹುದು. ಅಥವಾ ನೀವು ಮಕ್ಕಳದೇನು ಬೆರಳೆ ಇರುತ್ತಲ್ಲ, ಸ್ಲೋ ಆಗಿ ಈ ತರ ಮಾಡ್ಕೋಬಹುದು. ಹಿಂಗೆ ಉಜ್ಜೋದು, ಹಿಂಗೆ ರೊಟೇಟ್ ಮಾಡೋದು, ಹಿಂಗೆ ಮಾಡ್ಕೋಬಹುದು. ನೋಡಿ, ಮಕ್ಕಳಿಗೆ ಒಂದ್ಸಲ ಗೊತ್ತಾಗಲ್ಲ, ನಾವು ಜಾಸ್ತಿ ಪೇನ್ ಮಾಡಿದಾಗ ನೋವಾಗೋ ಚಾನ್ಸ್ ಇರುತ್ತೆ. ಮಕ್ಕಳಿಗೆ ಹೇಳೋದು ರೆಡಿ ಇಲ್ಲ, ನೀವು ಈ ತರ ಮಾಡ್ಕೊಳ್ಳೋದು, ಹಿಂಗ್ ಮಾಡೋದು, ಒತ್ಕೊಳ್ಳೋದು, ಅಕ್ಯುಪ್ರೆಷರ್ ಪಾಯಿಂಟ್ಸ್ಗಳನ್ನ ಆಕ್ಟಿವ್ ಮಾಡೋದು. ಕಲರ್ ತುಂಬಾ ಈಸಿ, ಮಕ್ಕಳು ತುಂಬಾ ಲೈಕ್ ಮಾಡುತ್ತೆ ಕಲರ್ಗಳನ್ನ. ಸೊ ಅದಕ್ಕೆ ನಾ ಕಲರ್ ಥೆರಪಿ ಮಕ್ಕಳಿಗೆ ಜಾಸ್ತಿ ಸಜೆಸ್ಟ್ ಮಾಡೋದು. ಸೊ ಇದು ಮಾಡೋದ್ರಿಂದ ಮಕ್ಕಳು ನೈಟು ಹಲ್ಲು ಕಸ್ತಾ ಇದ್ರೆ, ತುಂಬಾ ಆಕ್ಟಿವ್ ಮಾಡ್ತಾ ಇದ್ರೆ, ನೈಟು ಹಗಲೆಲ್ಲ ಹೇಳ್ತಾ ಇದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹೇಳ್ದೆ ಕಲರ್ಗಳು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ. ಹಾಗೇನೆ ಯೆಲ್ಲೋ ಕಲರ್ ಬರುತ್ತೆ, ಅಲ್ಲಿ ಯೆಲ್ಲೋ ಕಲರ್ ನ ಬುಕ್ಕಲ್ಲಿ ಕೊಟ್ಟಿದ್ದೇನೆ. ಪ್ರತಿಯೊಂದು ಬಣ್ಣ ಹೇಳೋದು ಬೇಡ, ಒಂದು ನಿಮ್ಗೆ ಐಡಿಯಾ ಇಲ್ಲ ಅಂತ ಹೇಳಿದೆ ಅಷ್ಟೇ ನಾನು. ಸೊ ನಂದೇನಂತಂದ್ರೆ, ಈ ತತ್ವಗಳು ನಿಮ್ಮ ಮಕ್ಕಳ ಮೇಲೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತಾನೋ ಹೇಳುವಂತ ಸೈನ್ಸ್ ಹೇಳೋದು ನಾವು. ಅದನ್ನ ಯಾವ ತರ ವರ್ಕ್ ಆಗುತ್ತೆ ಅಂತೇಳಿ ಹಿಂದಿನ ಎಪಿಸೋಡ್ ನೋಡಿದ್ರೆ ನಿಮಗೆ ಎಲ್ಲ ಕಾಣುತ್ತೆ, ಬಣ್ಣಗಳ ಬಗ್ಗೆ ಹಿಂಗೆ ಮಾತಾಡಿದ ಅಂತೇಳಿ. ಅದ್ರ ಅನುಗುಣವಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ಬುಕ್ ಬೇಕಾದ್ರೆ ನೀವು ಕೆಳಗೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದು ಆಯುಷ ಮಂಡಲಂ ದಯಾನಂದ್ ಅವರು ಮಾತನಾಡ್ತಿರುವಂಥದ್ದು. ಆಯುಷ ಮಂಡಲಂ ಅಂತ ಸಂಸ್ಥೆಯಿಂದ ಇಂಥ ಒಂದು ಅದ್ಭುತವಾದ ಒಂದು ಪಾಕೆಟ್ ಸಂಜೀವಿನಿ ಅಂತ ತಂದಿದ್ದಾರೆ. ಇದು ಸಂಜೀವಿನಿಯ ಹೆಸರಿಗೆ ತಕ್ಕಂಗೆ ಈ ಬುಕ್ಕು ಒಂದು ರೀತಿಯ ಸಂಜೀವಿನಿ ಇದ್ದ ಹಾಗೆ. ಒಂದು ಆರೋಗ್ಯದ ಪ್ರಾಬ್ಲಮ್ಗೆ, ಒಂದು ಕಾಯಿಲೆಗೆ 4 ವಿಧವಾಗಿ ನೀವು ಪರಿಹಾರ ಮಾಡ್ಕೊಳ್ಬೋದು. 4 ದಾರಿಯಲ್ಲಿ ನಿಮ್ಮ ಆ ಕಾಯಿಲೆಯನ್ನು ವಾಸಿ ಮಾಡ್ಕೊಳ್ಳೋದಕ್ಕಿರುವಂಥದ್ದೇ ಪಾಕೆಟ್ ಸಂಜೀವಿನಿ ಅನ್ನುವಂಥದ್ದು. ಹಾಗಾಗಿ ನೋಡಿ, ವರ್ಕ್ ಆಯ್ತಾ, ವರ್ಕ್ ಮಾಡ್ಕೊಳ್ಳಿ, ಇಲ್ವಾ ಆರಾಮಾಗಿದ್ಬಿಡಿ. ಏನೋ ಒಂದು ಸ್ಕೆಚ್ ಪೆನ್ ಏನು ಕೂಡ ದೊಡ್ಡ ಖರ್ಚಾಗಲ್ಲ, ಒಂದು 10 ರೂಪಾಯಿ ಆಗುತ್ತೆ ಅಷ್ಟೇ. ಅದನ್ನು ತೊಗೊಂಡು ಒಂದು ಟ್ರೈ ಮಾಡ್ತಾ ಹೋಗಿ. ನಿಮ್ಗೆ ವರ್ಕ್ ಆಯ್ತಾ, ನೆಕ್ಸ್ಟ್ ಬೇಕು ಅಂದರೆ ಬುಕ್ ತರಿಸ್ಕೊಳ್ಳಿ, ಇಲ್ಲ ನಮ್ಮ ವಿಡಿಯೋನ ಫ್ರೀಯಾಗಿ ನೋಡ್ಕೊಂಡು ನಿಮ್ಗೆ ನೀವೇ ಹಾಕೊಳ್ತಾ ಹೋಗಿ ಅಷ್ಟೇ. ಆಮೇಲೆ ನೀವು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ರಿ, ಮೆಡಿಷನ್ ತೊಗೊಳ್ತಾ ಇದ್ರಿ, ಏನೇನೋ ಮಾಡ್ಕೊಳ್ತಾ ಇದ್ರಿ, ಮಾಡ್ಕೊಳ್ಳಿ. ಅದ್ರ ಜೊತೆಗೇನೆ ಸಾಧ್ಯ ಆದ್ರೆ ಟ್ರೈ ಮಾಡ್ತಾ ಬನ್ನಿ. ಸೊ ಅವಾಗ ಗ್ರ್ಯಾಜುವಲ್ ಅದು ಕೂಡ ಕಮ್ಮಿ ಆಗ್ತಾ ಬರಲಿ ಅನ್ನೋದು ನಮ್ಮ ಆಸೆ ಅಷ್ಟೇ. ಬಟ್ ಎಲ್ಲರೂ ಕೂಡ ಆರೋಗ್ಯ ಸಿಗಬೇಕು ಅನ್ನುವಂಥದ್ದು. ಸೊ ಕಲರ್ ಹೇಳಿಬಿಟ್ಟು ನಮ್ಮ ಸಂಸ್ಥೆಗೆ ಬಂದ್ಬಿಡಿ ಅಂತ ಅಂದ್ಬಿಟ್ಟು ದುಡ್ಡು ಮಾಡೋಂಥದ್ದು ಅವಶ್ಯಕತೆ ಆಯುಷ ಮಂಡಲಂಗೆ ಇಲ್ಲ. ಸೊ ಹಾಗಾಗಿ ಇದು ಸಂಪೂರ್ಣವಾಗಿ ಜನಗಳ ಆರೋಗ್ಯಕ್ಕೋಸ್ಕರನೇ ಹುಟ್ಟು ಹಾಕಿರುವಂಥದ್ದು. ಒಂದು ಕಾಯಿಲೆಗೆ 4 ದಾರಿಯಲ್ಲಿ ನಿಮಗೆ ಚಿಕಿತ್ಸೆ ಸಿಗುತ್ತೆ. ಅದು 250 ಕಾಯಿಲೆಗಳಿಗೆ 4 ದಾರಿನಲ್ಲಿ ಚಿಕಿತ್ಸೆ ಪಡ್ಕೊಳ್ಬೋದು ಅಂತದ್ದು. ಬನ್ನಿ ಹಾಗಾದ್ರೆ ಮುಂದಿನ ಎಪಿಸೋಡಲ್ಲಿ ನೋಡೋಣ. ಇದು ರೈಟ್ ನ್ಯೂಸ್.